ಇದು ಸಿಲಿಕಾನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿ ಅನ್ನೋ ಹಾಗೆ ಆಗಿದೆ. ಸಿಲಿಕಾನ್ ಸಿಟಿಯ ಸೌಂದರ್ಯವನ್ನೇ ಹಾಳು ಮಾಡ್ತಿದೆ ಇಲ್ಲಿರುವಂತಹ ಗಾರ್ಬೇಜ್. ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ರಸ್ತೆಯಲ್ಲೇ ರಾಶಿ ರಾಶಿ ಕಸವನ್ನ ಹಾಕ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕವರ್ ನಲ್ಲಿ ಕಸ ತುಂಬಿ ಬೇಕಾಬಿಟ್ಟಿ ಕಸವನ್ನ ಎಸಿತಾ ಇದ್ದಾರೆ ಅಲ್ಲಿನ ಜನತೆ. ಇದು ಬೆಂಗಳೂರು ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿ ಅನ್ನುವಂತ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯ ಸೌಂದರ್ಯವನ್ನೇ ಈ ಗಾರ್ಬೇಜ್ ಹಾಳು ಮಾಡಿಬಿಡ್ಸಾಕ್ತಿದೆ. ಬೆಂಗಳೂರಿನ ಕಲ್ಯಾಣ ನಗರದ ರಸ್ತೆಯಲ್ಲೇ ರಾಶಿ ರಾಶಿ ಕಸ ತುಂಬುತ್ತಾ ಇದ್ದಾರೆ ಜನತೆ. ಪ್ಲಾಸ್ಟಿಕ್ ಕವರ್ ನಲ್ಲಿ ಕಸ ತುಂಬಿ ಬೇಕಾಬಿಟ್ಟಿ ಅಂತ ಎಸೆತಿದ್ದಾರೆ. ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದ್ರಿಂದ ದುರ್ವಾಸನೆ ಬೀರ್ತಾ ಇದೆ. ಇದು ಜನರ ಬೇಜವಾಬ್ದಾರಿನ ಅಥವಾ ಜಿಪಿಎ ಕಸ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಿಲ್ವಾ? ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಗಾರ್ಬೇಜ್ ಸಮಸ್ಯೆಗಳು ಮಿತಿಮೀರಿ ಹೋಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರೇ ಸ್ವತಃ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಜಿಪಿಎ ವಿರುದ್ಧ. ಇದು ನಿಜವಾಗ್ಲೂ ಕೂಡ ಸಿಲಿಕಾನ್ ಸಿಟಿನಾ ಅಥವಾ ಗಾರ್ಬೇಜ್ ಸಿಟಿನಾ? ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡ್ತೀವಿ, ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಸಿಂಗಪೂರ್ ಮಾಡ್ತೀವಿ ಅಂತ ಜಿಪಿಎನ ಮಾಡಿರುವಂತದ್ದು. ಜಿಪಿಎ ತಯಾರಿಯನ್ನ ಮಾಡ್ಕೋತಾ ಇದೆ ಚುನಾವಣೆಗಳಿಗೋಸ್ಕರ. ಆದ್ರೆ ಜಿಪಿಎ ಮಾಡ್ತಾ ಇರುವಂತ ಏನು ಕ್ಲೀನ್ ಸಿಟಿ ಇದೇನಾ ಅನ್ನುವಂಥದ್ದನ್ನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಜನತೆ. ಸಿಲಿಕಾನ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ, ನಮಗೇನೇನು ಇಲ್ಲಿ ವಿಡಿಯೋದಲ್ಲಿ ನೋಡೋಕೆ ಇಷ್ಟು ಕಷ್ಟ ಆಗ್ತಿದೆ, ಇನ್ನು ಅಲ್ಲೇ ಇದ್ದು ಅಕ್ಕಪಕ್ಕದಲ್ಲಿ ಇರುವಂತವ್ರು ಆ ದುರ್ವಾಸನೆಯನ್ನ ಕುಡ್ಕೊಂಡು ಯಾವ ರೀತಿ ಜೀವನ ನಡೆಸೋಕ್ ಸಾಧ್ಯ? ಕವರಲ್ಲಿ ಕಸವನ್ನ ಕಟ್ಟಿ ರಸ್ತೆಯಲ್ಲೇ ಎಸಿತಾ ಇರುವಂತದ್ದು. ಬೆಂಗಳೂರು ಸಿಟಿ ಅಲ್ಲ, ಇದು ಗಾರ್ಬೇಜ್ ಸಿಟಿ ಅಂತ ಹೇಳ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಲ್ಯಾಣ ನಗರದ ಜನತೆ. ಇದು ನಿಜವಾಗ್ಲೂ ಜನ ಮಾಡ್ತಾ ಇರುವಂತ ಬೇಜವಾಬ್ದಾರಿ ಕೆಲಸನ ಅಥವಾ ಕಸವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ? ಅಲ್ಲಿ ತುಂಬಿರುವಂತ ಕಸವನ್ನ ಸರಿಯಾಗಿ ಜಿಪಿಎ ಯಾರು ಅಲ್ಲಿ ಕೆಲಸಕ್ಕೆ ಬರ್ತಾರೆ ಅಥವಾ ಏನ್ ವಾಹನವನ್ನ ತಗೊಂಡು ಹೋಗಿ ಕಸವನ್ನ ತುಂಬಿಕೊಂಡು ಹೋಗ್ತಾರೆ, ಯಾವುದೂ ಇಲ್ಲಿ ನಡೀತಾ ಇಲ್ವಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಬೆಂಗಳೂರಿನ ಕಲ್ಯಾಣ ನಗರದ ರಸ್ತೆಯಲ್ಲಿ ಈ ರೀತಿಯಾದಂತ ದುಸ್ಥಿತಿ ಬಂದಿರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನ್ ಮಾಡ್ತಿದೆ ಹಾಗಿದ್ರೆ? ಇದೆಲ್ಲವೂ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿನ ಜನತೆನೇ ಸ್ವತಃ ನೋಡಿ ನಾವ್ ಎಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ, ಏ ದುರ್ವಾಸನೆಯನ್ನ ಉಸಿರಾಡ್ಕೊಂಡು ಅಂತ. ಇನ್ನು ಅಲ್ಲಿ ಸೌಂದರ್ಯನೇ ಹಾಳಾಗಿ ಹೋಗಿದೆ. ಸಿಲಿಕಾನ್ ಸಿಟಿಯ ಸೌಂದರ್ಯವನ್ನ ಹಾಳು ಮಾಡೋದಕ್ಕೆ ಈ ಗಾರ್ಬೇಜ್ ಒಂದ್ ರೀತಿಯಾಗಿ ಕಸದ ರಾಶಿ ಈಗ ಗಾರ್ಬೇಜ್ ಆಗಿ ಮಾರ್ಪಟ್ಟಿದೆ. ಅಲ್ಲಿನ ಜನ ಅದ್ರ ಸುತ್ತಮುತ್ತಾನೆ ಜೀವಿಸ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಅದನ್ನ ಕ್ಲೀನ್ ಮಾಡೋಕೆ ಯಾಕೆ ಹಿಂಜರಿತಾ ಇದ್ದಾರಾ ಜಿಪಿಎ? ಹಾಗಿದ್ರೆ ಜಿಪಿಎ ಅಂಡರ್ ಯಾರು ಅಲ್ಲಿ ಬಂದು ಕಲ್ಯಾಣ ನಗರದಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೇನು ಗೊತ್ತಾಗ್ತಿಲ್ವಾ ಇದೆಲ್ಲ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ಎಸ್ ರವಿಚಂದ್ರ, ನಿಜಕ್ಕೂ ಕೂಡ ಇದು ಗಾರ್ಬೇಜ್ ಅಂತಾನೆ ಹೇಳ್ಬೋದು. ಅಲ್ಲಿ ಯಾವುದೇ ಒಂದು ರಸ್ತೆ ಅನ್ನುವಂಥದ್ದು ಕಾಣಿಸ್ತಾನೆ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಸುಕನ್ಯಾ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಸೌಂದರ್ಯವನ್ನೇ ಗಾರ್ಬೇಜ್ ಸಮಸ್ಯೆ ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಈಗಿರೋದು ಏನಂದ್ರೆ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ. ಇಲ್ಲಿ ನೋಡಿದ್ರೆ ರಸ್ತೆಯಲ್ಲಿ ರಾಶಿ ರಾಶಿ ಕಸ ಬಿದ್ದಿರುವ ದೃಶ್ಯಗಳು ತುಂಬಾನೇ ದಿನ ದಿನ ಹೆಚ್ಚಾಗ್ತಾ ಇದೆ. ಸ್ಥಳೀಯರು ಮನೆಯ ಕಸವನ್ನು ಪ್ಲಾಸ್ಟಿಕ್ ಕವರ್ಗಳು ತುಂಬಿ ಬೇಕಾಬಿಟ್ಟಿಯಾಗಿ ರಸ್ತೆ ಬದಿಯಲ್ಲಿ ಎಸಿತಾರೆ. ಅದನ್ನು ಯಾರು ಕೂಡ ಕೇಳುವುದಿಲ್ಲ. ಅಷ್ಟಲ್ಲದೆ ಪರಿಣಾಮವಾಗಿ ಕಸದ ರಾಶಿ ದೊಡ್ಡದಾಗಿ ಹೋಗುತ್ತೆ ಹೊರತು ಸುತ್ತಮುತ್ತಲು ಗಬ್ಬು ದುರ್ವಾಸನೆ ತುಂಬಿ ತುಳುಕ್ತಾ ಇರುತ್ತದೆ. ಇದರಿಂದ ಸ್ಥಳೀಯ ನಿವಾಸಿಗಳು ಹಾಗೂ ರಸ್ತೆಯ ಸಂಚರಿಸುವ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಸಂಚರಿಸಬೇಕಾದ್ರೆ ಟೂ ವೀಲರ್ ಎಲ್ಲ ಸ್ಕಿಡ್ ಆಗಿ ಬೀಳ್ತಾ ಇರ್ತಾರೆ. ಅಷ್ಟಲ್ಲದೆ ಇದು ಜನರ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು, ಅಥವಾ ಜಿಪಿಎ ಕಸ ನಿರ್ವಹಣೆ ನಿರ್ಲಕ್ಷ್ಯವೋ ಎಂಬ ಇದೀಗ ದೊಡ್ಡ ಪ್ರಶ್ನೆಯಾಗಿ ಕೇಳಿ ಬರ್ತದೆ. ನಗರದ ಹಲವು ಪ್ರದೇಶಗಳಲ್ಲಿ ಇದೇ ರೀತಿ ಗಾರ್ಬೇಜ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ದಿನನಿತ್ಯ. ಸಾರ್ವಜನಿಕರಂತೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಕೆಲವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಸಮಸ್ಯೆಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದ್ರೆ ನಾವು ಸರಿ ಏನೋ ಅವರ ಅಭಿಪ್ರಾಯನೂ ತುಂಬಾ ಆಗ್ರಹಿಸಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಕನ್ಯಾ,
ಎಸ್, ಆಗಿದ್ರೆ ಇಲ್ಲಿ ಜನರ ಸಮಸ್ಯೆನಾ ಅಥವಾ ಜನ ಈ ರೀತಿ ಮಾಡ್ತಿದ್ದೀರಾ ಅನ್ನೋಕೆ ಜನರ ಕೆಲಸನೇ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಕಸವನ್ನ ತಗೊಂಡು ಹಾಕ್ತಾರೆ. ಆದ್ರೆ ಒಂದು ಗಾಡಿ ಬರುತ್ತೆ ಅಲ್ವಾ, ಪ್ರತಿ ಏರಿಯಾಗಳಿಗೂ ಕೂಡ ಅದನ್ನ ತಗೊಂಡು ಹೋಗಕ್ ಯಾರಾದ್ರೂ ಬಂದೇ ಬರ್ತಾರೆ. ಇದು ಅಧಿಕಾರಿಗಳಿಗೆ ಇಷ್ಟರ ಮಟ್ಟಿಗೆ ಒಂದಿನದ್ದು ಅಂತೂ ಇದು ಅಲ್ಲವೇ ಅಲ್ಲ, ಒಂದಿನ 2 ದಿನದ್ದಲ್ಲ. ಹಾಗಿದ್ರೆ ಇಲ್ಲಿ ಅಧಿಕಾರಿಗಳು ಹೋಗಿ ನೋಡ್ತಾ ಇಲ್ವಾ? GBAಗೆ ತಯಾರಿಯನ್ನ ಮಾಡ್ಕೋತಾ ಇರುವಂತ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಕಸ ಒಯ್ಯಲು ಒಂದು ಗಾಡಿ ಬರುತ್ತೆ ಅಂದ್ರೆ ಆಟೋ ಬರುತ್ತೆ ಪ್ರತಿನಿತ್ಯ. ಆ ಸಮಯದಲ್ಲಿ ಯಾರು ಕೂಡ ಕಸವನ್ನು ಹಸಿ ಕಸ ಮತ್ತು ಒಣ ಕಸ ಅಂತ ಬೇರ್ಪಡಿಸಿ ಹಾಕ್ಬೇಕಾಗಿರುತ್ತೆ. ಏನು ಬೆಳಗ್ಗೆ ಬಂದ ತಕ್ಷಣ ಅವ್ರು ಯಾರು ಅಲ್ಲಿನ ಜನರು ಅದರಲ್ಲಿ ಏನೂ ಹಾಕುವುದಿಲ್ಲ. ಹಾಗಾಗಿ ಯಾರೋ ಒಬ್ರು ಎತ್ತಿರ್ತಾರೆ, ಹಾಗೆ ಎಲ್ಲ ಪ್ರತಿಯೊಬ್ರು ಜನರು ಹೋಗ್ಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ರಾಶಿ ಕಸನ ಎತ್ತಿದ್ ಬಿಡ್ತಾರೆ. ಯಾಕಂದ್ರೆ ಅಲ್ಲಿನ ಸ್ಥಳೀಯರು ಆ ರೀತಿ ಬೇಜಬ್ರಿಂದ ತೋರಿಸ್ತಾ ಇದಾರೆ. ಇನ್ನೊಂದು ನೋಡಿದ್ರೆ GBA ಕಡೆಯಿಂದ ಸರಿಯಾಗಿ ಟೈಮು ಒಂದಿನ ಬರುತ್ತೆ, ಒಂದಿನ ಬರಲ್ಲ. ಹೀಗಾಗಿ ಜನರು ಕೂಡ ಏನು ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಕನ್ಯಾ, ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ರವಿಚಂದ್ರ.